ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಬೇಲೂರು ಇಲ್ಲಿ ಅಂಬೇಡ್ಕರ್ ಅವರಿಗೆ ತೀವ್ರ ಅಪಮಾನ ಮಾಡಿದ್ದು ಶೀಘ್ರವೇ ಸಂಬಂಧಿಸಿದ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ದಲಿತ ಪರ ಸಂಘಟನೆಗಳು ಶಾಸಕ ಎಚ್ ಕೆ ಸುರೇಶ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂಭಾಗ ಅಂಬೇಡ್ಕರ್ ಪುತ್ಥಳಿ ಬಳಿ ಉಗ್ರ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನದಂದು ತಾಲೂಕು ಆಡಳಿತ ಕಚೇರಿ ಸೌಧದ ಮುಂಭಾಗ ಇರತಕ್ಕಂತ ಅಂಬೇಡ್ಕರ್ ಪುತ್ಥಳಿಗೆ ಬೇಕಾಬಿಟ್ಟಿ ಅಲಂಕಾರ ಮಾಡಿದ್ದಾರೆ. ಯಾವುದೇ ಸ್ವಚ್ಛತೆ ಮತ್ತು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇಲ್ಲ ಅಂತ ದಲಿತ ಪರ ಸಂಘಟನೆಗಳು ಶಾಸಕ ಎಚ್ ಕೆ ಸುರೇಶ್ ಅವರಿಗೆ ಮಾಲಾರ್ಪಣೆಗೆ ಅಡ್ಡಿಪಡಿಸಿ ತಹಸೀಲ್ದಾರ್ ಶ್ರೀಧರ್ ಕಂಕಣ ಮಾಡಿ ತಕ್ಷಣವೇ ಅಮಾನತು ಮಾಡಬೇಕು ಅವ್ರನ್ನ ಅಂತ ಹೇಳಿ ಪಟ್ಟು ಹಿಡಿದ್ರು. ಇದೇ ವೇಳೆ ಶಾಸಕರು ಕೂಡ ದಲಿತ ಪರ ಸಂಘಟನೆಗಳ ಜೊತೆಯಲ್ಲಿ ಅಂಬೇಡ್ಕರ್ ಅಂತಹ ಮಹಾನ್ ನಾಯಕರಿಗೆ ಅವಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ, ನೀವೆಲ್ಲ ಹೇಳಿದ್ರೆ ನಾನು ಹೋಗೋದಿಲ್ಲ, ಹಾರ ಹಾಕೋದಿಲ್ಲ ಅಂತ ಹೇಳಿ ಅವರು ಕೂಡ ಇವ್ರ ಜೊತೆ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ದಾರಂತೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿ ದಿನ ನಡೆಯಬೇಕಿದ್ದ ಕಾರ್ಯಕ್ರಮವನ್ನ ಬಹಿಷ್ಕಾರ ಮಾಡುವ ಮೂಲಕ ದಲಿತ ಸಂಘಟನೆಗಳ ಜೊತೆಗೆ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಹಾಕುತ್ತಾ ಹೋರಾಟ ನಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್, ವಿಶ್ವಾದ್ಯಂತ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನ ಅತ್ಯಂತ ಭಕ್ತಿ ಭಾವದಿಂದ ನಡೆಸ್ತಾ ಬಂದಿದ್ದಾರೆ. ಆದ್ರೆ ಬೇಲೂರು ತಾಲೂಕು ಆಡಳಿತ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ದಿನ ಕನಿಷ್ಠ ವಿಶೇಷ ಅಲಂಕಾರ ಮತ್ತು ಅಚ್ಚುಕಟ್ಟಿನ ಸಮಾರಂಭ ನಡೆಸೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಕಿಡಿಕಾರಿದ್ದಾರಂತೆ. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಸಂಜು ಕೌರಿ, ಬಿಜೆಪಿ ಮಾಜಿ ಅಧ್ಯಕ್ಷ ರೇಣುಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್, ಕಾಂಗ್ರೆಸ್ ಮುಖಂಡ ಗ್ರನೇಟ್ ರಾಜಶೇಖರ್, ದಲಿತ ಮುಖಂಡರಾದ ಈಶ್ವರ್ ಪ್ರಸಾದ್, ಗೋವಿನಹಳ್ಳಿ ರವಿ, ಮಂಜುನಾಥ್, ಬಸವರಾಜ್, ನೂರ್ ಅಹಮದ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ದುಡ್ಡಿಗೆ ಬರ್ಬಂದಿದೆ ಹೇಳಿ, ನೀವು ನಿಮಗೆ ಮನ್ಸಿದ್ರೆ ಯಾವ ಕಾರಣಕ್ಕೂ ಹಾಕಕ್ಕೆ ಯಾರು ಹೊತ್ತಂಗಿಲ್ಲ. ವಿಷಾದ ಆಗ್ತಾ ಇದೆ ನನಗೆ. ಪರಿಸ್ಥಿತಿ ಬರ್ತಾ ಇದೆ. ಕಳೆದ 23ರಿಂದ ಇವತ್ತು 26, ಈ ವರ್ಷ ಬಹುಶಃ ನನ್ನೆಲ್ಲ ದಲಿತ ಮುಖಂಡರುಗಳು ಆಕ್ರೋಶಕ್ಕೆ ಬಲಿಯಾಗಿರ್ತಕ್ಕಂಥ ವರ್ಷ ಅಂತಕ್ಕಂಥದ್ದನ್ನು ಇದು ಇತಿಹಾಸದಲ್ಲಿ ಬರೆದಿರಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇತಿಹಾಸದಲ್ಲಿ ಬರೆದಕ್ಕಂಥದ್ದಾಗಿದೆ. ಬೇಲೂರಲ್ಲಿ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ನಾನು ಅದನ್ನು ಸದನಲ್ಲೂ ಸಹ ಪ್ರಸ್ತಾವನೆಯನ್ನು ಮಾಡಿದ್ದೀನಿ. ಆದರೆ ಇವತ್ತು ಇಲ್ಲಿಯ ವೈಫಲ್ಯವನ್ನು ನೋಡಿ ಬಹುಶಃ ನನಗೂ ಸಹ ತುಂಬ ಮುಜುಗರ ಆಗ್ತಾ ಇದೆ. ನಾನು ತಮ್ಮೆಲ್ಲ ಸಮಾಜದ ಮುಖಂಡರುಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತೀನಿ. ಯಾಕೆ ಅಂದರೆ ಯಥಾ ರಾಜ ತಥಾ ಪ್ರಜಾ ಅಂತ ಗಾದೆಯನ್ನು ಹೇಳ್ತಾರೆ. ಇಲ್ಲ ಅನುಭವ ಇರಬೇಕು, ಇಲ್ಲ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಈ ತಾಲೂಕು ಕಚೇರಿ ಕಳೆದ ಸುಮಾರು 9-10